ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಂದಿನ ರೀಡಿಂಗ್ ಥರ್ಡ್ ಪಾರ್ಟಿ ಇನ್ವಾಲ್ವ್‌ಮೆಂಟ್ ಬಗ್ಗೆ ಆಗಿರುತ್ತೆ. ಸೊ ಈ ರೀಡಿಂಗ್ ನಿಮ್ಮ ಮುಂದೆ ಬಂದಿದೆ ಅಂದ್ರೆ ಇದು ಕೋಇನ್ಸಿಡೆನ್ಸ್ ಅಲ್ಲ. ನಿಮ್ಮಿಬ್ಬರ ನಡುವೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ ನಡುವೆ ಪ್ರೀತಿ ಇದೆ ಅನ್ನೋದು ನಿಮಗೆ ಒಳಗಿಂದಲೇ ಗೊತ್ತು. ಆದ್ರೆ ಯಾಕೋ ಅವರು ಮುಂದೆ ಹೆಜ್ಜೆ ಹಾಕ್ತಾ ಇಲ್ಲ. ಮಾತು ಕಡಿಮೆ, ದೂರ ಮಾತ್ರ ಜಾಸ್ತಿ ಆಗ್ತಾನೆ ಇದೆ ಅನ್ನೋರಿಗಾಗಿರುತ್ತೆ. ಆ ಥರ ಏನಾದರೂ ಕನ್ಫ್ಯೂಷನ್ಸ್ ನಿಮ್ಮ ಮನಸ್ಸಲ್ಲಿ ನಡೀತಾ ಇದ್ರೆ ಈ ರೀಡಿಂಗ್ ನಿಮ್ಗಾಗಿರುತ್ತೆ. ಈ ಟ್ಯಾರೋ ರೀಡಿಂಗ್‌ನಲ್ಲಿ ನಿಮಗೆ ಸ್ಪಷ್ಟವಾಗೋದು ಏನಂದ್ರೆ, ಅವರು ನಿಜವಾಗಿಯೂ ನಿಮ್ಮನ್ನು ಬಯಸ್ತಾ ಇದ್ದಾರಾ? ಮೂರನೇ ವ್ಯಕ್ತಿ, ರಿಲೇಟಿವ್, ಫ್ರೆಂಡ್, ಔಟ್ಸೈಡರ್ ಯಾರಾದ್ರೂ ಅವ್ರ ಮೇಲೆ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರಾ? ಹೊರಗಿನ ಮಾತುಗಳು ಅಥವಾ ಪ್ರೆಷರ್ ಯಾಕೆ ಈ ಕನೆಕ್ಷನ್ ತಡೆ ಹಾಕ್ತಾ ಇದೆ? ಈ ಬ್ಲಾಕ್ ಟೆಂಪರರಿನಾ ಅಥವಾ ಲಾಂಗ್ ಟರ್ಮ್‌ನಾ ಅಂತ ತಿಳ್ಕೊಳ್ಳೋಣ. ಮುಂದೆ ಕ್ಲಾರಿಟಿ ಮತ್ತು ಮೂವ್‌ಮೆಂಟ್ ಕಾಣಿಸುತ್ತಾ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಇದು ಭಯ ಹುಟ್ಟಿಸುವಂತ ರೀಡಿಂಗ್ ಅಲ್ವೇ ಅಲ್ಲ. ಇದು ನಿಜವಾದ ಸ್ಥಿತಿಯನ್ನು ಬೆಳಕಿಗೆ ತರುವ ರೀಡಿಂಗ್. ಈ ಮೆಸೇಜ್ ನಿಮಗೆ ತುಂಬಾ ಪರ್ಸನಲ್ ಅನಿಸ್ತಿದ್ರೆ ಇದು ಸೈನ್ ಅಂತ ಭಾವಿಸಿ. ಯೂನಿವರ್ಸ್ ನಿಮ್ಮ ಗೊಂದಲ ಕ್ಲಿಯರ್ ಆಗಬೇಕು ಅಂತಾನೆ ಈ ವಿಡಿಯೋ ನಿಮ್ಮ ಮುಂದೆ ತಂದಿದ್ದಾರೆ ಅಂತ ಅನ್ಕೊಳ್ಳಿ. ಶಾಂತವಾಗಿ ಕೇಳಿ. ನಿಮ್ಮ ಇಂಟ್ಯೂಷನ್ ನಿಮಗೆ ಬೇಕಾದ ಉತ್ತರ ಕೊಡ್ಬೋದು ಈ ರೀಡಿಂಗ್ ನಂತರ ಅಂತ ಹೇಳ್ತಾ ಈ ರೀಡಿಂಗ್‌ನ ನಾನು ಸ್ಟಾರ್ಟ್ ಮಾಡ್ತೀನಿ. ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ, ನಿಮ್ಮ ಪ್ರೀತಿಯ ಪಾರ್ಟ್ನರ್ ಯಾರಿದ್ದಾರೆ, ಅವರ ಹೆಸರನ್ನು 3 ಟೈಮ್ಸ್ ನೀವು ಹೇಳ್ಕೊಂಡು ಈ ರೀಡಿಂಗ್‌ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಮೊದಲಿಗೆ ಇಲ್ಲಿ 3 ಆಫ್ ಸ್ವಾರ್ಡ್ಸ್ ಬಂದಿದೆ. ಮೆಜಿಷಿಯನ್ ಕಾರ್ಡ್ ಬಂದಿದೆ. 9 ಆಫ್ ಪೆಂಟಿಕಲ್ಸ್ ಬಂದಿದೆ. 3 ಆಫ್ ಪೆಂಟಿಕಲ್ಸ್, ನೈಟ್ ಆಫ್ ಸ್ವಾರ್ಡ್ಸ್. ಲೆಟ್ ಮಿ ರಿಅರೇಂಜ್. ಇಲ್ಲಿ ನೀವು ನೋಡ್ತಾ ಇರ್ಬೋದು 3 ಆಫ್ ಸ್ವಾರ್ಡ್ಸ್ ಬಂದಿದೆ. ಇಲ್ಲಿ ಹರ್ಟ್ ಮತ್ತೆ ಇಂಟರ್ಫಿಯರೆನ್ಸ್ ಎನರ್ಜಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈ ಕಾರ್ಡಲ್ಲಿ ಹೇಳೋದೇನಂದ್ರೆ, ನಿಮ್ಮ ಕನೆಕ್ಷನ್‌ಗೆ ನೋವು ಬಂದಿರೋದಂತೂ ರಿಯಲ್. ಮೂರನೇ ವ್ಯಕ್ತಿ ಮಾತುಗಳು ಇಲ್ಲ ಆಕ್ಷನ್ ಹರ್ಟ್ ಕಾಸ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಮಿಸ್ಅಂಡರ್‌ಸ್ಟ್ಯಾಂಡಿಂಗ್ ಅಥವಾ ಎಮೋಷನಲ್ ಪ್ರೆಷರ್ ಇಲ್ಲ ಪೇನ್ ಕ್ರಿಯೇಟ್ ಆಗ್ತಾ ಇದೆ. ಇನ್ಫ್ಲುಯೆನ್ಸ್ ಆಗಿದೆಯೇ ಮತ್ತು ಇಲ್ಲಿ ಡಿನೇ ಮಾಡೋಕ್ಕೆ ಆಗ್ತಾ ಇಲ್ಲ ಆ ಇನ್ಫ್ಲುಯೆನ್ಸಿಂದ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕೆ ಈ ಥರ ಆಗ್ತಾ ಇದೆ? ಇಲ್ಲಿ ಮೆಜಿಷಿಯನ್ ಕಾರ್ಡೇ ಬಂದಿದೆ. ಇದು ಒಂದು ವೆರಿ ಇಂಪಾರ್ಟೆಂಟ್ ಕಾರ್ಡ್ ಅಂತ ಹೇಳ್ಬೋದು. ಇಲ್ಲಿ ಇನ್ಫ್ಲುಯೆನ್ಸ್ ಆಗಿರ್ಬೋದು, ಮ್ಯಾನಿಪ್ಯುಲೇಷನ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಮಾತುಗಳು ವರ್ಡ್ಸಿಂದ ಇಲ್ಲ ಕನ್ವಿನ್ಸಿಂಗ್ ತುಂಬ ಅವರಿಗೆ ಮೈಂಡ್ ಅಲ್ಲಿ ಕನ್ವಿನ್ಸ್ ಮಾಡೋ ಥರ ಮೂಲಕ ಆಗಿರ್ಬೋದು. ಬ್ಲ್ಯಾಕ್ ಮ್ಯಾಜಿಕ್ ಅಂತೂ ಇಲ್ಲಿ ಇಲ್ಲ. ಮೈಂಡ್ ಲೆವೆಲಲ್ಲಿ ತುಂಬ ಇನ್ಫ್ಲುಯೆನ್ಸ್ ಆಗ್ತಾ ಇದೆ. ರಿಲೇಟಿವ್ ಇರ್ಬೋದು ಇಲ್ಲ ಔಟ್ಸೈಡರ್ ಇರ್ಬೋದು. ಮಾತಿನ ಮೂಲಕ ಡೌಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ನಿಮ್ಮ ಕನೆಕ್ಷನಲ್ಲಿ. ಸಿಚುಯೇಷನ್ಸ್‌ನ ಟ್ವಿಸ್ಟ್ ಮಾಡ್ತಾ ಇದ್ದಾರೆ. ಕಾನ್ಫಿಡೆನ್ಸ್‌ನ ಶೇಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರೋ ಒಬ್ರು ತುಂಬ ನ್ಯಾರೇಟಿವ್ ಇಂದ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಹೆಚ್ಚಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು 9 ಆಫ್ ಪೆಂಟಿಕಲ್ಸ್ ಬಂದಿದೆ. ಈ ಕಾರ್ಡ್ ಬ್ಲಾಕ್ ಅಂತ ಏನಾದ್ರೂ ಇದ್ರೆ ಆ ಬ್ಲಾಕ್‌ನ ಪವರ್ ಏನಿದೆ ಅದನ್ನ ರೆಡ್ಯೂಸ್ ಮಾಡುವಂತ ಕಾರ್ಡ್ ಇದು. ಇಲ್ಲಿ ಈ ಕಾರ್ಡಲ್ಲಿ ಏನ್ ಬರ್ತಾ ಇದೆ ಅಂದ್ರೆ, ನಿಮ್ಮ ವ್ಯಾಲ್ಯೂ ತುಂಬಾ ಇಂಟೆಕ್ಟ್ ಆಗಿದೆ. ನಿಮ್ಮ ಎನರ್ಜಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಇಂಡಿಪೆಂಡೆಂಟ್ ಆಗಿದೆ. ಥರ್ಡ್ ಪಾರ್ಟಿ ಕಂಟ್ರೋಲು ಕಂಪ್ಲೀಟ್ ಆಗಿ ಆಗಿಲ್ಲ. ಇನ್ಫ್ಲುಯೆನ್ಸು ತುಂಬಾ ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮ ಪಾರ್ಟ್ನರ್‌ಗೆ. ಬಟ್ ಅವ್ರಿಗೆ ಏನನ್ನೋ ನೀವು ಇದ್ದಂಥ ಕನೆಕ್ಷನಲ್ಲಿ ನೀವು ತೋರಿಸಿರೋಂಥ ಪ್ರೀತಿ ಇರ್ಬೋದು, ಯಾವುದನ್ನು ಅವರಿಗೆ ಅವ್ರು ಮಾಡ್ತಿರೋಂಥ ಇನ್ಫ್ಲುಯೆನ್ಸು ಅದು ನಿಮ್ಮನ್ನ ದೂರ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾರೆಷ್ಟೇ ಇನ್ಫ್ಲುಯೆನ್ಸ್ ಮಾಡಿದ್ರು ನಿಮ್ಮನ್ನ ಅವರು ರೀಪ್ಲೇಸಬಲ್ ಅಂತ ಅನ್ಕೊಂಡಿದ್ದಾರೆ. ಯಾರೆಷ್ಟೇ ನನ್ನ ಮನಸ್ಸಿಗೆ ಏನಾದರೂ ಹೇಳಲಿ ನಿಮ್ಮ ಬಗ್ಗೆ, ಏನಾದರೂ ದೂರ ತಳ್ಳಕ್ಕೆ ಅಂತ ಕೆಲಸ ಮಾಡಲಿ, ಅದನ್ನ ನಾನು ಕೇಳೋಷ್ಟು ಸ್ಥಿತಿಯಲ್ಲಿಲ್ಲ. ನಿಮ್ಮ ಬಗ್ಗೆ ಜಾಸ್ತಿ ಥಿಂಕ್ ಮಾಡ್ತೀನಿ. ನೀವೇ ನನಗೆ ಎಲ್ಲ ಅಂತ ಥಿಂಕ್ ಮಾಡ್ತಾ ಇದ್ದೀನಿ ಅಂತ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ 3 ಆಫ್ ಪೆಂಟಿಕಲ್ಸ್ ನೋಡ್ತಾ ಇದ್ರೆ ಈ ಕಾರ್ಡು ತುಂಬಾ ಸಲ್ಯೂಷನ್ ಎನರ್ಜಿನ ತಗೊಂಬರ್ತಾ ಇದೆ. ಇಲ್ಲಿ ಔಟ್ಸೈಡರ್ ನಿಮ್ಮ ಪಾರ್ಟ್ನರ್‌ಗೆ ತುಂಬಾ ಇಂಟರ್ಫಿಯರೆನ್ಸ್ ಮಾಡಿ, ತುಂಬಾ ಅವ್ರ ಮಧ್ಯದಲ್ಲಿ ಬಂದು, ಅವರ ಮಧ್ಯದಲ್ಲಿ ತುಂಬಾ ಏನೋ ಒಂದು ಎಲ್ಲ ವಿಷಯಗಳ್ನ ತುಂಬಾ ಕನ್ಫ್ಯೂಷನ್ ಮಾಡಾಕಿ ಮಾಡ್ತಾ ಇದ್ರು.
ಸೊ ಇಲ್ಲಿ ಪ್ರಾಪರ್ ಡಿಸ್ಕಷನ್ ನಿಮ್ಮ ಪಾರ್ಟ್ನರ್ ನಿಮ್ಮ ಹತ್ರ ಮಾಡಬೇಕು ಅಂತ ಫೀಲ್ ಮಾಡ್ತಾರೆ. ನಿಮ್ಮನ್ನ ಇನ್ನ ಚೆನ್ನಾಗಿ ನಾನು ಅರ್ಥ ಮಾಡ್ಕೋಬೇಕು, ಅವ್ರು ಹೇಳಿರೋದೆಲ್ಲ ತಪ್ಪು ಅಂತ ನಾನು ಪ್ರೂವ್ ಮಾಡಬೇಕು ಅನ್ನೋ ಲೆವೆಲ್ಗೆ ಬರ್ತಾರೆ. ತುಂಬಾ ಟ್ರೂತ್ ಸರ್ಫೇಸ್ ಆಗೋ ಚಾನ್ಸಸ್ ಇಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ. ನಿಮ್ಮ ಜೊತೆ ಅವರು ವರ್ಕ್ ಮಾಡಿಕೊಂಡು ಕ್ಲಾರಿಟಿ ಫೇಸ್ ಅಲ್ಲಿ ಬರ್ತಾರೆ. ಸೊ ಇಲ್ಲಿ ನೈಟ್ ಆಫ್ ಸ್ವಾರ್ಡ್ಸ್ ನೋಡ್ತಾ ಇದ್ರೆ ಇದೊಂದು ಔಟ್‌ಕಮ್ ಕಾರ್ಡ್ ಅಂತಾನೆ ಹೇಳ್ಬೋದು. ಸಡನ್ ಆಗಿ ಸತ್ಯ ಏನು ಅಂತ ನಿಮ್ಮ ಪಾರ್ಟ್ನರ್‌ಗೆ ತಿಳಿಯುತ್ತೆ. ಯಾರೇ ಎಷ್ಟೇ ಬ್ಲಾಕ್ ಮಾಡಿದ್ರು, ಎಷ್ಟೇ ಇನ್‌ಫ್ಲೂಯೆನ್ಸ್ ಮಾಡಿದ್ರು. ಸೊ ಇಲ್ಲಿ ಸಡನ್ ಆಗಿ ಅವ್ರಿಗೆ ಟ್ರೂತ್ ಗೊತ್ತಾಗುತ್ತೆ. ಡೈರೆಕ್ಟ್ ಕಮ್ಯುನಿಕೇಷನ್ ಮಾಡ್ತಾರೆ. ನಿಮ್ ಜೊತೆ ಕಂಫರ್ಟ್ ಮಾಡೋಂಥ ಎನರ್ಜಿನ ತಗೊಂಬರ್ತಾರೆ. ಸಡನ್ ಕಾಲು, ಮೆಸೇಜ್ ಮಾಡಿ ಕ್ಲಾರಿಟಿನ ತಗೊಳ್ತಾರೆ. ಇಲ್ಲಾಂದ್ರೆ ಯಾರೋ ನನ್ಗೆ ಈ ತರ ಮಾತಾಡ್ತಾ ಇದ್ದಾರೆ, ಏನಿದು ಅಂತ ನಿಮ್ಮನ್ನ ಡೈರೆಕ್ಟ್ ಆಗೇ ಕೇಳ್ತಾರೆ. ಸೈಲೆನ್ಸ್ ಬ್ರೇಕ್ ಆಗೋ ಚಾನ್ಸಸ್ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು. ಓವರ್ ಆಲ್ ಮೆಸೇಜ್ ಅಂತ ನೋಡೋದಾದ್ರೆ ಈ ರೀಡಿಂಗ್ ಅಲ್ಲಿ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಖಂಡಿತ ಇತ್ತು. ಅದು ಬಂದು ಆ ಇನ್ಫ್ಲೂಯೆನ್ಸ್ ತುಂಬಾ ಹರ್ಟ್ ಮಾಡ್ತಾ ಇತ್ತು ನಿಮ್ಮ ಪಾರ್ಟ್ನರ್‌ನ. ಅದ್ರ ಜೊತೆ ತುಂಬಾ ಕನ್ಫ್ಯೂಷನ್ ಮಾಡ್ತಾ ಇತ್ತು. ಸೊ ಪರ್ಮನೆಂಟ್ ಆಗಿ ಬ್ಲಾಕೇಜಸ್ ಅಂತ ಏನೂ ಆಗಿಲ್ಲ ಇಲ್ಲಿ. ಸೊ ಇವಾಗ ನಿಮ್ಮ ಪಾರ್ಟ್ನರ್ ಎನರ್ಜಿಯಲ್ಲಿ ಶಿಫ್ಟ್‌ನ ತಗೊಂಡಿದ್ದಾರೆ. ತುಂಬಾ ಸ್ವತಂತ್ರವಾಗಿ ಅವರು ಫೀಲ್ ಮಾಡಿ ಡಿಸೈಡ್ ಮಾಡ್ತಾರೆ ನಿಮ್ಮ ಪರವಾಗಿ ಅಂತ ಹೇಳ್ಬೋದು. ಸೊ ಕ್ಲಾರಿಟಿನ ಖಂಡಿತ ಅವರು ಕೊಡ್ತಾರೆ. ಡೈರೆಕ್ಟ್ ಕಮ್ಯುನಿಕೇಷನ್ ಮಾಡ್ತಾರೆ. ಸೊ ಸತ್ಯ ಯಾವಾಗ್ಲೂ ಮ್ಯಾನಿಪ್ಯುಲೇಷನ್ ಓವರ್ ವಿನ್ ಆಗೇ ಆಗುತ್ತೆ. ನಿಮಗೆ ಅಡ್ವೈಸ್ ಅಂತ ನೋಡಿದ್ರೆ ಎಮೋಷನಲ್ ಆಗಿ ನೀವು ರಿಯಾಕ್ಟ್ ಮಾಡೋದು ಅವಾಯ್ಡ್ ಮಾಡಿ ಸದ್ಯಕ್ಕೆ. ಕಾಮ್ ಆಗಿ ಕಾನ್ಫಿಡೆಂಟ್ ಆಗಿ ನೀವು ಇರೋದನ್ನ ಮೇಂಟೈನ್ ಮಾಡಿ. ಸೊ ಓವರ್ ಎಕ್ಸ್‌ಪ್ಲೇನ್ ಮಾಡೋದಕ್ಕೆ ಹೋಗ್ಬೇಡಿ. ಏನಕ್ಕಂದ್ರೆ ಫಸ್ಟ್ ಆಫ್ ಆಲ್ ನಿಮ್ದೇನು ತಪ್ಪೇ ಇರೋದಿಲ್ಲ. ಸೊ ನೀವು ಓವರ್ ಆಗಿ ಎಕ್ಸ್‌ಪ್ಲೇನ್ ಮಾಡೋದಕ್ಕೆ ಹೋದಾಗ ಅವಾಗ ನಿಮ್ಮ ಪಾರ್ಟ್ನರ್‌ಗೆ ಅನ್ಸುತ್ತೆ ಯಾಕೆ ಇವರು ಇಷ್ಟೊಂದು ನನಗೆ ಆನ್ಸರ್ಸ್ ಕೊಡ್ತಾ ಇದ್ದಾರೆ? ಯಾಕೆ ಇವರು ಇಷ್ಟೊಂದು ಈ ವಿಚಾರದ ಬಗ್ಗೆ ಡೀಪ್ ಆಗಿ ಇನ್ವಾಲ್ವ್ ಆಗ್ತಾ ಇದ್ದಾರೆ? ಇವ್ರದ್ದೇನು ಇಲ್ವೇ ಇಲ್ಲ ಇಲ್ಲಿ, ತಪ್ಪೇ ಇಲ್ಲ ಅಂದಾಗ ನಾವು ಎಕ್ಸ್‌ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ದಟ್ ಈಸ್ ಅನ್ನೆಸೆಸರಿ ಅಂತ ಅನ್ಸುತ್ತೆ ಇಲ್ಲಿ. ಸೊ ನೀವು ಗ್ರೌಂಡೆಡ್ ಆಗಿ ಇದ್ದಷ್ಟು ಫಾಲ್ಸ್ ಇನ್‌ಫ್ಲೂಯೆನ್ಸ್ ಕೊಲ್ಯಾಪ್ಸ್ ಖಂಡಿತ ಆಗುತ್ತೆ. ಸೊ ಫೈನಲ್ ಔಟ್‌ಕಮ್ ಈ ಕನೆಕ್ಷನ್ ಅಲ್ಲಿ ಅಂತ ನಾವು ನೋಡೋದಾದ್ರೆ, ಸೊ ನಾನು ಹೇಳ್ದಂಗೆ ಪರ್ಮನೆಂಟ್ ಬ್ಲಾಕ್ ಆಗೋದಿಲ್ಲ. ಸೊ ಕಂಟ್ರೋಲ್ ಖಂಡಿತ ಬೇರೆಯವರಿಂದ ಆಗ್ತಾ ಇದೆ. ಸೊ ಇಲ್ಲಿ ಸತ್ಯ ಗೊತ್ತಾದಾಗ ಕ್ಲಾರಿಟಿ ತಗೊಳುತ್ತೆ. ಸೊ ಕಮ್ಯುನಿಕೇಷನ್ ಬಂದೇ ಬರುತ್ತೆ ಅಂತ ಹೇಳ್ಬೋದು. ಹೋಪ್ ಈ ರೀಡಿಂಗ್ ಇಂದ ನಿಮ್ಗೆ ಒಂದು ಥರ್ಡ್ ಪಾರ್ಟಿ ಇನ್ವಾಲ್ವ್‌ಮೆಂಟ್, ಥರ್ಡ್ ಪಾರ್ಟಿಯಿಂದ ನನ್ನ ಪಾರ್ಟ್ನರ್ ಇನ್‌ಫ್ಲೂಯೆನ್ಸ್ ಆಗಿದಾರಾ? ಆಗ್ತಾ ಇದಾರಾ? ಆಗಿದ್ದು ಈಗ ಬಿಟ್ಟೋಗಿದ್ಯಾ? ಅನ್ನೋದು ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಸೊ ಇದ್ರ ಜೊತೆಗೆ ಇನ್ ಕೇಸ್ ನಿಮ್ಮ ಪಾರ್ಟ್ನರ್ ಏನಾದ್ರು ಥರ್ಡ್ ಪಾರ್ಟಿ ಇನ್‌ಫ್ಲೂಯೆನ್ಸ್ ಅಲ್ಲಿ ಇದಾರೆ, ಕಂಟಿನ್ಯೂ ಆಗ್ತಾ ಇದೆ ಅಂತ ಅನ್ಸಿದ್ರೆ, ಇದು ಯಾವಾಗ ಎಂಡ್ ಆಗ್ಬೋದು ಅಂತ ನೀವು ಕೇಳ್ತಾ ಇದ್ರೆ, ಈ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ತುಂಬಾ ವೀಕ್ ಆಗ್ತಾ ಇದೆ ಇವಾಗ ಫೇಸಲ್ಲಿ. ಆ ಫೇಸಲ್ಲಿ ನಿಮ್ಮ ಪಾರ್ಟ್ನರ್ ಇದ್ದಾರೆ. ಇದು ಸ್ಟ್ರಾಂಗ್ ಕಂಟ್ರೋಲ್ ಆಗಿ ಮುಂದುವರಿಯುವ ಎನರ್ಜಿ ಅಲ್ಲ. ಸೊ ಇದು ಸ್ಲೋ ಆಗಿ ಡಿಸಾಲ್ವ್ ಆಗ್ತಾ ಇರುತ್ತೆ. ಇನ್ಫ್ಲೂಯೆನ್ಸ್ ಕೂಡ ಅವ್ರು ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು ಅದು ಕೂಡ ವರ್ಕ್ ಆಗ್ತಾ ಇಲ್ಲ. ಸೊ ಏನಾಗ್ತಿದೆ ಅಂದ್ರೆ ಈ ಮೂರನೇ ವ್ಯಕ್ತಿ ಥರ್ಡ್ ಪರ್ಸನ್ ಯಾರಿದ್ದಾರೆ, ಸೊ ವರ್ಡ್ಸ್ ಮೂಲಕ ಡೌಟ್ ಕ್ರಿಯೇಟ್ ಮಾಡ್ತಾ ಇದ್ರು. ಫಿಯರ್ ಅಂಡ್ ಕನ್ಫ್ಯೂಷನ್ ಬೀಜನ ಹಾಕ್ತಾ ಇದ್ರು ನಿಮ್ಮ ಪಾರ್ಟ್ನರ್ ತಲೆಯಲ್ಲಿ. ಸೊ ಡಿಸಿಷನ್ ಡಿಲೇ ಆಗೋ ಹಾಗೆ ಮಾಡ್ತಾ ಇದ್ರು. ನಿಮ್ಮ ಜೊತೆ ಏನೇ ಡಿಸಿಷನ್ ತಗೊಳ್ಳೋದಕ್ಕೂ ನಿಮ್ಮ ಪಾರ್ಟ್ನರ್ ಬರ್ತಾ ಇರ್ಲಿಲ್ಲ. ಆದ್ರೆ ಇವಾಗ ಅವರ ಮಾತಿನ ಇಂಪ್ಯಾಕ್ಟ್ ತುಂಬಾ ಕಡಿಮೆ ಆಗ್ತಾ ಇದೆ. ಸೊ ಅವರಿಗೆ ನಿಜ ಸತ್ಯ ಏನು ಅಂತ ಅರ್ಥ ಆಗ್ತಾ ಇದೆ ನಿಮ್ಮ ಪಾರ್ಟ್ನರ್‌ಗೆ. ಇನ್ಫ್ಲೂಯೆನ್ಸ್ ವರ್ಕ್ ಆಗ್ತಿಲ್ಲ. ಬ್ಲೈಂಡ್ ಬಿಲೀಫ್ ಅಂದ್ರೆ ಸುಮ್ನೆ ಕಣ್ಮುಚ್ಕೊಂಡು ಅವ್ರನ್ನ ನಂಬ್ತಾ ಇದ್ರು. ಅದು ಎಲ್ಲ ಮುಗ್ದೋಗಿದೆ. ನಿಮ್ಮ ವ್ಯಕ್ತಿ, ನಿಮ್ಮ ಪರ್ಸನ್ ಒಳಗಿಂದ ಶಿಫ್ಟ್ ಆಗ್ತಾ ಇದ್ದಾರೆ. ಈಗ ಅವ್ರು ಹೇಳಿದ ಮಾತೆಲ್ಲ ನಿಜಾನಾ ಅಂತ ರೀಥಿಂಕ್ ಮಾಡ್ತಾ ಇದ್ದಾರೆ. ತಮ್ಮ ಫೀಲಿಂಗ್ಸ್‌ನ ಇಗ್ನೋರ್ ಮಾಡೋಕೆ ಆಗ್ತಾ ಇಲ್ಲ. ಎಕ್ಸ್ಟರ್ನಲ್ ವಾಯ್ಸ್‌ಗಿಂತ ಅವರ ಮನಸ್ಸಿಂದ ಕೇಳುವಂತ ಫೇಸ್ ಬರ್ತಾ ಇದೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಎಂಡ್ ಆಗ್ತಾ ಇದೆ. ಇನ್ಫ್ಲೂಯೆನ್ಸ್ ಕಂಪ್ಲೀಟ್ ಆಗಿ ಬ್ರೇಕ್ ಆಗೋ ಟೈಮಿಂಗ್ ಬಂದಿದೆ. ಇನ್ನು ನೀವು ಏನಾದ್ರು ಟೈಮಿಂಗ್ ಅಂತ ಒಂದು ಬಿಲೀಫ್ ಅಲ್ಲಿ, ಒಂದು ಹೋಪ್ ಅಲ್ಲಿ ಕೇಳೋದಾದ್ರೆ ಇದು ಯಾವುದೇ ತರ ಪ್ರಿಡಿಕ್ಷನ್ ಅಲ್ಲ. ಸೊ ನಿಮ್ಮ ಸಮಾಧಾನಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಸೊ ಇನ್ನ 2ರಿಂದ 4 ವಾರದ ಒಳಗೆ ಒಂದು ಎಕ್ಸ್ಟರ್ನಲ್ ಪ್ರೆಷರ್ ಬಂದು ಲೂಸ್ ಆಗುತ್ತೆ. ಈ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಏನಿದೆ ಆ ಪವರು ಲೂಸ್ ಆಗಿ ಆಗುತ್ತೆ ಅನ್ನೋ ಸೈನ್ ಬರ್ತಾ ಇದೆ. ಸೊ ಆದ್ರಿಂದ ನೀವು ಏನೆಲ್ಲ ನೋಟಿಸ್ ಮಾಡ್ಬೋದು ಅಂದ್ರೆ ಥರ್ಡ್ ಪಾರ್ಟಿ ಮೆನ್ಷನ್ ಮಾಡೋದನ್ನ ಕಡಿಮೆ ಆಗ್ತಾ ಇರುತ್ತೆ. ಸೊ ಡಿಫೆನ್ಸಿವ್ ಟೋನ್ ರೆಡ್ಯೂಸ್ ಆಗುತ್ತೆ. ನಿಮ್ಮ ಜೊತೆ ಜಗಳ ಆಡ್ತಾ ಇದ್ರು ಅವ್ರನ್ನ ಹೋಲಿಸ್ಕೊಂಡು ಇವ್ರನ್ನ ಹೋಲಿಸ್ಕೊಂಡು ಅದನ್ನೆಲ್ಲ ರೆಡ್ಯೂಸ್ ಆಗೋದನ್ನ ನೋಡ್ತೀರಾ. ಇಂಡಿಪೆಂಡೆಂಟ್ ಆಗಿ
ಥಿಂಕ್ ಮಾಡೋದು ಇನ್ಕ್ರೀಸ್ ಆಗುತ್ತೆ. ಸಡನ್ ಕ್ಲಾರಿಟಿ ಮೂಮೆಂಟ್ಸು ಆಗುತ್ತೆ. ಇಷ್ಟು ದಿವಸ ಡಿಲೇ ಆಗ್ತಾ ಇತ್ತು. ನಿಮಗೆ ರೆಸ್ಪೆಕ್ಟ್ ಕೊಡ್ತಿರ್ಲಿಲ್ಲ. ತುಂಬ ಆಬ್ಲಿಗೇಟ್ ಮಾಡ್ತಾ ಇದ್ರು. ಫಿಯರು, ಕಾನ್ಫ್ಲಿಕ್ಟು ಇದೆಲ್ಲವೂ ಜಾಸ್ತಿ ಆಗ್ತಿತ್ತು. ಎಲ್ಲರನ್ನೂ ಖುಷಿ ಪಡಿಸ್ಬೇಕು ಅನ್ನೋ ಮೈಂಡ್ ಸೆಟ್ಟು. ಆದರೆ ಅದು ಸಸ್ಟೈನಬಲ್ ಆಗಿ ಆಗ್ತಾ ಇರಲಿಲ್ಲ. ಯಾವಾಗಲೂ ಸತ್ಯದ ಸರ್ಫೇಸಿಗೆ ಜಾರ್ತಾ ಇರಲಿಲ್ಲ. ಸೊ ನಿಮಗೆ ಗೈಡೆನ್ಸ್ ಅಂತ ಅನ್ನೋದಾದರೆ ಥರ್ಡ್ ಪಾರ್ಟಿ ಬಗ್ಗೆ ರಿಯಾಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಕಂಪ್ಯಾರಿಸನ್ನ ಅವಾಯ್ಡ್ ಮಾಡಿ. ನೀವು ಕಾಮ್ ಆಗಿ, ಕಾನ್ಫಿಡೆಂಟ್ ಆಗಿ ಮೇಂಟೈನ್ ಮಾಡಿ. ತುಂಬ ನೀವು ಸಮಾಧಾನದಿಂದ ಇರಿ. ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸು ನ್ಯಾಚುರಲ್ ಆಗಿ ಕೊಲ್ಯಾಪ್ಸ್ ಆಗುತ್ತೆ. ಸೊ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಎಂಡ್ ಫೇಸಲ್ಲಿದೆ. ಕಂಟ್ರೋಲ್ ವೀಕ್ ಆಗ್ತಾ ಇದೆ. ಸೊ ನಿಮ್ಮ ಬಾಂಡ್ ಸ್ಟ್ರಾಂಗ್ ಆಗ್ತಾ ಇದೆ ನಿಮ್ಮ ಪಾರ್ಟ್ನರ್ ಜೊತೆ. ಸೊ ಟ್ರೂತ್ ಆ್ಯಂಡ್ ಕ್ಲಾರಿಟಿ ಖಂಡಿತ ವಿನ್ ಆಗುತ್ತೆ. ಸೊ ನಾನು ಹೇಳಿರೋ ಟೈಮಿಂಗ್ ಯಾವುದೇ ಥರ ಪ್ರಿಡಿಕ್ಷನ್ ಅಂತೂ ಅಲ್ಲ. ಸೊ ಇದು ಟ್ಯಾರೋ ರಿಚುವಲ್ಸಲ್ಲಿ, ಟ್ಯಾರೋ ರೀಡಿಂಗಲ್ಲಿ ನಿಮ್ಮ ಸಮಾಧಾನಕ್ಕೋಸ್ಕರ ಹೇಳ್ತಾ ಇದ್ದು. ಸೊ ಅದು ಆದರೂ ಆಗುತ್ತೆ, ಆಗದೇನೂ ಆಗುತ್ತೆ. ಬಿಕಾಸ್ ನಾನು ಪ್ರಿಡಿಕ್ಷನ್ನ ಯಾವತ್ತೂ ಮಾಡೋದಿಲ್ಲ. ಸೊ ನಿಮ್ಮ ಸಮಾಧಾನಕ್ಕೆ ಮಾತ್ರ ಹೇಳಿರ್ತೀನಿ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ನಿಮಗೆ ರೆಸನೇಟ್ ಆದರೆ ಮಾತ್ರ ನೀವು ತಗೊಳ್ಳಿ. ಸೊ ಪರ್ಸ್ನಲ್ ರೀಡಿಂಗ್ ಬೇಕಾದರೆ ದಯವಿಟ್ಟು ನೀವು ನನ್ನನ್ನು ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗಿ. ಚಾರ್ಜಸ್ ಬಂದು ₹399 ಚಾರ್ಜಸ್ ಆಗುತ್ತೆ. ಸೊ ನನ್ನ ವಾಯ್ಸ್ ತುಂಬಾ ಲೋ ಅಲ್ಲಿ ಇರುತ್ತೆ. ಏನಕ್ಕಂದರೆ ನಾನು ತುಂಬ ಪೇಷನ್ಸಿಂದ, ನಾನು ತುಂಬ ಡೆಪ್ತಲ್ಲಿ ಕೂತ್ಕೊಂಡು ನಾನು ಇಲ್ಲಿ ರೀಡಿಂಗ್ ಮಾಡ್ತಾ ಇರ್ತೀನಿ. ಸೊ ಕೆಲವ್ರಿಗೆ ಅರ್ಥ ಆಗುತ್ತೆ, ಕೆಲವ್ರಿಗೆ ಅರ್ಥ ಆಗೋದಿಲ್ಲ. ಸೊ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನೀವು ನನ್ನ ಪರ್ಸ್ನಲ್ ರೀಡಿಂಗ್ಗೋಸ್ಕರ ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.